ಹಾಯ್ ಫ್ರೆಂಡ್ಸ್, ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಫಿಶ್ ಫ್ರೈ ಪೌಡರನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನಾವು ಹೊರಗಡೆಯಿಂದ ಅಂಗಡಿಯಿಂದ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಫಿಶ್ ಮಸಾಲ ಮಾಡಲಿಕ್ಕೋಸ್ಕರ ನಾವು ಪ್ಯಾಕೆಟ್ ಪೌಡರನ್ನ ತೊಗೊಂಡು ಬರ್ತೇವೆ. ಅದರಲ್ಲಿ ಪ್ರಿಸರ್ವೇಟಿವ್ ಕಲರೆಲ್ಲ ಹಾಕಿರ್ತಾರೆ. ಅಂತಹ ಮಸಾಲ ಪೌಡರ್ನ ತೊಗೊಂಡು ಬಂದು ತಿಂದು ಫಿಶ್ ಮಾತ್ರ ಏನೋ ಟೇಸ್ಟಾಗಿರುತ್ತೆ, ಬಟ್ ಹೆಲ್ತ್ ನಮ್ಮದು ಹಾಳಾಗೋದು 100% ಗ್ಯಾರಂಟಿ. ಯಾಕಂದರೆ ಪ್ರಿಸರ್ವೇಟಿವ್ ಕಲರ್ ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ನಾವು ಹೇಗೆ ಫಿಶ್ ಪೌಡರನ್ನು ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ನೋಡಿ, ಈ ಥರ ನೀವು ಬೇಕಾದರೆ ಈ ಥರ ಪೌಡರನ್ನು ಮಾಡಿ ಇಟ್ಕೊಂಡ್ರೆ ತಿಂಗಳಗಟ್ಟಲೆ ನೀವು ಇದನ್ನು ಇಟ್ಕೊಂಡು ತಿನ್ಬೋದು. ಇಲ್ಲಿ ನಾನು 20ರಿಂದ 25 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. ಒಂದು 5 ಗುಂಟೂರು ಮೆಣಸನ್ನು ತೊಗೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಕಡಿಮೆ ಫ್ಲೇಮನ್ನು ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಸ್ವಲ್ಪ ವಿಂಡೋಸನ್ನೆಲ್ಲ ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಇದ್ದರೆ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಘಾಟ್ ಬರುತ್ತೆ ಇದರಿಂದ. ಈ ಥರ ಚೆನ್ನಾಗಿದ್ದನ್ನ ಹುರ್ಕೊಳ್ಬೇಕು. ಹುರ್ಕೊಂಡು ಆದಮೇಲೆ ನಾವೇನು ಮಾಡಬೇಕು, ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 5 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಮೆಂತ್ಯನ ತಗೊಳ್ಳಿ. ಇದೆರಡನ್ನು ನಾವೇನು ಮಾಡುವ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಮೆಂತ್ಯ ಕಪ್ಪಾದರೆ ಮತ್ತೆ ಸ್ವಲ್ಪ ತಿನ್ನೋಕೆ ಚೆನ್ನಾಗಿರೋದಿಲ್ಲ. ಅದಾದಮೇಲೆ ಒಂದು 1/2 ಕಪ್ನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೇನೆ, ಧನಿಯಾ ಅಂತ ಹೇಳ್ತೇವಲ್ಲ ಅದು. ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರು ಒಂದು 2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು. ಅದಾದಮೇಲೆ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೇನೆ. ಕರಿಬೇವು ಇದರಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಒಂದು ಘಮ ಬರುತ್ತೆ ನಮ್ಮ ಫಿಶ್ ಪೌಡರ್ಗೆ. ಇದೆಲ್ಲವನ್ನು ನಾವು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ನೀವು ಬೇಕಾದರೆ ನೋಡಿ, ನನ್ನ ಫ್ಲೇಮ್ ತುಂಬಾ ಲೋ ಆಗಿದೆ. ಯಾಕಂದರೆ ಇದೆಲ್ಲ ಸ್ವಲ್ಪ ಕಪ್ಪಾದರೂ ಕೂಡ ಟೇಸ್ಟ್ ಡಿಫ್ರೆಂಟಾಗೇ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಹುರ್ಕೊಂಡಾದಮೇಲೆ ನಾವೇನು ಮಾಡುವ, ಒಂದು ಮಿಕ್ಸಿ ಬೌಲಿಗೆ ಎಲ್ಲವನ್ನು ನಾವು ಮಿಶ್ರಣ, ಫಸ್ಟಿಗೆ ನಾವು ಮೆಣಸು ಏನು ಹಾಕ್ಕೊಂಡಿದ್ವಲ್ವ ಅದನ್ನು, ಮತ್ತು ಇವಾಗ ಸೆಕೆಂಡ್ ಟರ್ಮಲ್ಲಿ ನಾವೇನು ಹುರ್ಕೊಂಡಿದ್ದೇವಲ್ಲ ಅದಷ್ಟನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳುವ. ನೋಡಿ, ಇಲ್ಲಿ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ಮಿಕ್ಸಿ ಜಾರಿಗೆ ಇದೆಲ್ಲವನ್ನು ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಮತ್ತೆ ಇದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ಉಪ್ಪು ಮತ್ತು ಅರಿಶಿಣ ನಿಮ್ಮ ಹತ್ರ ಇಡೀ ಅರಿಶಿಣ ಇದ್ದರೆ ಇದನ್ನು ನೀವು ಇದರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ, ಆರ್ಗ್ಯಾನಿಕ್ ಆಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಅರಿಶಿಣ ಪೌಡರನ್ನು ನಾನು ಇಲ್ಲಿ ಮುಂದೆ ಹಾಕ್ಕೊಳ್ತೇನೆ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಮ್ಮೆ ಮಾಡಿ ಇಟ್ಕೊಂಡ್ರೆ ನೀವು, ನಿಮಗೆ 1 ವರ್ಷ ಬೇಕಾದರೂ ಏನೂ ಆಗೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ, ತುಂಬ ಆರ್ಗ್ಯಾನಿಕ್. ಮತ್ತು ನಾವು ಇದರಲ್ಲಿ ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುವಂಥ ಒಂದು ಕಲರ್ ಬರುತ್ತೆ. ನೀವು ಖಾರ ತಿಂತೀರಿ ಅಂತ ಆದರೆ ಬ್ಯಾಡಗಿ ಮೆಣಸಿನ ಜೊತೆಗೆ ಒಂದು 5-6 ಗುಂಟೂರು ಮೆಣಸನ್ನು ಕೂಡ ನಾವು ಇದರಲ್ಲಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ನಾವೇನು ಮಾಡುವ, ಫಿಶನ್ನು ನಾವು ರೆಡಿ ಮಾಡ್ತೇವಲ್ವ, ಫಿಶ್ ಫ್ರೈ ಮಾಡುವಾಗ ಈ ಪೌಡರನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇವಲ್ವ, ಆ ಪೌಡರನ್ನು ತೊಗೊಂಡು ಆ ಫಿಶ್ಗೆ ನಾವು ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಇರುತ್ತಲ್ಲ, ಆ ಹುಣಸೆ ಹಣ್ಣಿನ ಪ್ಯೂರಿ ಹಾಕ್ಕೊಳ್ಬೇಕು. ಇಲ್ಲಾಂದರೆ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಬೇಕು. ಇಲ್ಲಾಂದರೆ ವಿನೆಗರನ್ನು ಯೂಸ್ ಮಾಡಿಕೊಂಡು ಕಲಿಸ್ಕೊಂಡು ಫಿಶ್ಶಿಗೆ ನಾವು ಹಚ್ಕೊಂಡು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಪೌಡರನ್ನು ಮನೆಯಲ್ಲಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಮಾಡಿ ಇಟ್ಕೊಂಡ್ರೆ ಎಂಥ ಸಹ ಆಗೋದಿಲ್ಲ, ಅದು ಹಾಳು ಕೂಡ ಆಗೋದಿಲ್ಲ. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಫ್ರಿಜ್ಜಲ್ಲಿ ಬೇಕಾದರೆ ನೀವು ಸ್ಟೋರ್ ಮಾಡ್ಬೋದು. ನೋಡಿ, ಈ ಥರ ಒಂದು ಡಬ್ಬದಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಇದು ಯೂಸ್ ಆಗುತ್ತೆ ತುಂಬ.